ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ ಸರ್ ಶಾಂತಿ ಕ್ರಾಂತಿ. ನೀವು ಶಾಂತಿ ಕ್ರಾಂತಿ ಸಿನಿಮಾ ನೋಡಿದ್ರಾ? ನೋಡಿದ್ವಿ ಸರ್. ಸರಿ, ಒಂದು ಬಾರಿ ಅಲ್ಲ ಅಂದ್ರೆ 10 ಬಾರಿ ನೋಡಿದೀನಿ ಶಾಂತಿ ಕ್ರಾಂತಿ ಫಿಲಂ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಡ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಟಾ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನೀಗ ದಾವಣಗೆರೆಯಲ್ಲಿ ಇದ್ದೀನಿ. ದಾವಣಗೆರೆಗೆ ಏನಕ್ಕೆ ಬಂದಿದ್ದೇನೆ ಅಂದ್ರೆ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾ ಮತ್ತೆ ಬಿಡುಗಡೆ ಆಗ್ಬೇಕು ಅಂತ ಒಂದು ಅಭಿಯಾನ ಸ್ಟಾರ್ಟ್ ಆಗಿದೆ, ಟ್ರೆಂಡ್ ಸ್ಟಾರ್ಟ್ ಆಗಿದೆ. ನಿಜವಾಗ್ಲೂ ಈ ಶಾಂತಿ ಕ್ರಾಂತಿ ಸಿನಿಮಾದ ಅಭಿಯಾನಕ್ಕೋಸ್ಕರ ನಾನು ನಮ್ಮ ದಾವಣಗೆರೆಯಿಂದಲೇ ಶುರು ಮಾಡ್ಬೇಕಂತ ಹೇಳಿ ದಾವಣಗೆರೆಯಿಂದಲೇ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ಅಭಿಮಾನಿಗಳೆಲ್ಲ ಏನ್ ಹೇಳ್ತಾರೆ ಕೇಳ್ಬೇಡೋಣ ಬನ್ನಿ. ಅದಕ್ಕೂ ಮೊದಲು ಇದುವರೆಗೆ ಯಾರ್ಯಾರು ನನ್ನ ಪಬ್ಲಿಟಾ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ ಅಂತ ಹೇಳ್ತಾ, ಇದು ನೋಡಿ, ಇದೇ ಹೂವಿನ ಲೋಕ ಸರ್. ಕಮಾನ್ ಸರ್, ಇದು ಹೂವಿನ ಲೋಕವೇ. ನಮ್ಮ ದಾವಣಗೆರೆಯಲ್ಲಿ ಕ್ರೇಜಿ ಸ್ಟಾರ್ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅದಕ್ಕೂ ಮೊದಲು ಈ ಹೂ ನೋಡ್ತಾ ಇದ್ರೆ ನಮ್ಮ ಕ್ರೇಜಿ ಸ್ಟಾರ್ ಸಿನಿಮಾಗಳಲ್ಲೆಲ್ಲ ಹೂಗಳು ಸಿಕ್ಕಾಪಟ್ಟೆ ಇರ್ತವು. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಸರ್ ಬನ್ನಿ ಸರ್, ನಮಸ್ತೆ. ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ ನಮಸ್ತೆ ಸರ್. ಈಗ ಕ್ಯಾಮ್ರಾ ನೋಡ್ಕೊಂಡು ಸರ್ ನಮಸ್ತೆ ಸರ್. ನಮ್ಮ ಹೆಸರು ಕುರುಬಳ್ಳಿ ಹೂವಿನಂಗಡಿ ವೆಂಕಟೇಶ್ ಅಂತಂದು. ನಾವು ಸುಮಾರು 40 ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ತಾ ಇದೀವಿ. 40 ವರ್ಷದಿಂದ ಹೂವಿನ ವ್ಯಾಪಾರ ಮಾಡೋದ್ರಲ್ಲಿ ಕೂಡ ನಾವು ರವಿಚಂದ್ರನ್ ಕಟ್ಟ ಅಭಿಮಾನಿಗಳು. ಆದ್ರೆ ಇವತ್ತು ಪ್ರೇಮಲೋಕ ಪಿಕ್ಚರ್ ಇಂದ ಬಂದಂತ ಒಂದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಈ ಪ್ರೇಮಿಗಳ ಲೋಕದ ಒಂದು ದೊಡ್ಡ ಒಂದು ಸೃಷ್ಟಿನೇ ಮಾಡ್ಬಿಟ್ರು, ಇತಿಹಾಸ ಮಾಡ್ಬಿಟ್ರು ಅವರು. ಇತಿಹಾಸ ಇವತ್ತು ಏನಾದ್ರು ಪ್ರೇಮಿಗಳ ದಿನ ಇವತ್ತು ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಅವರು ರವಿಚಂದ್ರನ್. ಇವತ್ತು ರವಿಚಂದ್ರನ್ ಅಂದ್ರೆ ಇವತ್ತು ಪ್ರೇಮಲೋಕ ಅಂದ್ರೆ ರವಿಚಂದ್ರನ್. ಯಾಕಂದ್ರೆ ಇವತ್ತು ಯಾರು ನೋಡಿದ್ರು, ಎಂತ ಫ್ಯಾಮಿಲಿಗಳು ಕೂಡ ನೋಡಿದ್ರು ಕೂಡ ಕುಟುಂಬದವರು, ಹುಡುಗ ಹುಡುಗಿ ಆಗ್ಲಿ, ಲವರ್ಸ್ ಆಗ್ಲಿ, ಹಸ್ಬೆಂಡ್ ವೈಫ್ ಆಗ್ಲಿ, ಪ್ರತಿಯೊಬ್ರು ನೋಡ್ಬೇಕಾಗಿರೋ ದೃಶ್ಯ ಅಂತಂದ್ರೇನೆ ಇವತ್ತು ರವಿಚಂದ್ರನ್ ಅಂತ ಒಂದು ವಿಶೇಷತೆ ಅವರಲ್ಲಿ ಅಡಗಿದೆ. ಯಾಕಂದ್ರೆ ಅವರಲ್ಲಿ ಪ್ರತಿಯೊಂದನ್ನು ವಿಸ್ಮಯ ಅಂದ್ರೆ ಯಾರು ತೋರಿಸಲಿದ್ದನ್ನ ಅವರು ಇಡೀ ಜಗತ್ತಿಗೆ ಅವರು ಪ್ರೇಮಲೋಕದ ಚಿತ್ರದಿಂದ ಇಲ್ಲಿವರೆಗೂ ತೋರಿಸ್ಕೊಟ್ಟಿದ್ದಾರೆ. ಅವರು ಒಂದು ಹೂವಿಗೆ, ಒಂದು ಹೆಣ್ಣಿಗೆ ಎಷ್ಟು ಅಭಿಮಾನ ಆಯ್ತೋ ಅಷ್ಟೇ ಹೂವಿಗೆ ಕೂಡ ಅವರು ಮಾನ್ಯತೆ ಕೊಟ್ಟಿದ್ದಾರೆ. ಅಂತ ಒಬ್ಬ ವ್ಯಕ್ತಿ ಅವರು. ಆ ವ್ಯಕ್ತಿ ಇರೋಕ್ಕೋಸ್ಕರನೇ ಅವರು ಅವ್ರ ಅಭಿಮಾನಿ, ನಾವು ಕಟ್ಟ ಅಭಿಮಾನಿ ನಾವು. ಸರ್, ಈಗ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕು ಅಂದು ಆ ಸಿನಿಮಾ ಸೋತಿತ್ತು, ಇವತ್ತು ಗೆಲ್ಲಿಸ್ತೀವಿ ಅಂತ ಪಣ ತೊಟ್ಟು ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ ಸರ್ ಶಾಂತಿ ಕ್ರಾಂತಿ. ನೀವು ಶಾಂತಿ ಕ್ರಾಂತಿ ಸಿನಿಮಾ ನೋಡಿದ್ರಾ? ನೋಡಿದ್ವಿ ಸರ್. ಒಂದು ಬಾರಿ ಅಲ್ಲ ಅಂದ್ರೆ 10 ಬಾರಿ ನೋಡಿದೀನಿ ಶಾಂತಿ ಕ್ರಾಂತಿ ಫಿಲಂ. ಅವತ್ತಿಂದಲ್ಲಿ ನನಗೆ 16 ವರ್ಷ ಆಯ್ತು. SLC ಓದ್ತಾ ಇದ್ವಿ, PUC ಓದ್ತಾ ಇದ್ವಿ. ಅವತ್ತು ಸಿಕ್ಕಾಬಟ್ಟೆ ಒಂದು 10 ಸಲ ನೋಡಿದೇವು ಸರ್. ಯಾಕಂದ್ರೆ ಆತರ ಇದ್ದ ಫಿಲಿಮ್ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಅವತ್ತು ಫಿಲಿಮ್ ಬಿದ್ದೋಗಿದೆ. ನೆಕ್ಸ್ಟ್ ಬರೋ ಅಂತ ಫಿಲಿಮ್ ಯಾವುದೇ ಕಾರಣಕ್ಕೆ ಬರೋ ಹೊಸ ಪಿಕ್ಚರ್ ಯಾವುದೇ ಕಾರಣಕ್ಕೆ ಬೀಳಲ್ಲ ಸರ್. ಅದರಲ್ಲಿ ಅಷ್ಟು ವಿಶೇಷತೆ ಇದೆ, ಅಷ್ಟು ಕತೆ, ಚಿತ್ರಕಥೆ, ಸಂಗೀತ, ಮತ್ತೆ ಮಕ್ಕಳು ಮರಿ ಕುಟುಂಬದವರು ಪ್ರತಿಯೊಬ್ರು ನೋಡ್ಬೇಕಾಗಿರುವಂತ ಚಲನಚಿತ್ರ ಅದು. ಈಗ ಹೊಸದಲ್ಲಿ ಬರ್ತಕ್ಕಂತ ಟೆಕ್ನಾಲಜಿ ಉಪಯೋಗಿಸಿ, ಗ್ರಾಫಿಕ್ ಉಪಯೋಗಿಸಿ, ಆಮೇಲೆ ಸಂಗೀತಗಾರರನ್ನ ಉಪಯೋಗಿಸ್ಕೊಂಡು ಇವತ್ತು ಹೊಸದಲ್ಲಿ ಏನು ಅವರು ಕೊಡುಗೆ ಕೊಡ್ತಾರ ಈ ಲೋಕಕ್ಕೆ ಈಗ ನಡೀತಕ್ಕಂತ ಆ ಚಾಪು ತೋರಿಸಿರೋಕ್ಕೋಸ್ಕರ ಪ್ರತಿಯೊಬ್ರು ನೋಡೋಂತ ಚಲನಚಿತ್ರ ಅದು ಶಾಂತಿ ಕ್ರಾಂತಿ. ಆಮೇಲೆ ಆ ಶಾಂತಿ ಕ್ರಾಂತಿ ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ ಮನೋರಂಜನೆ ಅಷ್ಟೇ ಅಲ್ಲ, ಪ್ರತಿಯೊಂದು ಕುಟುಂಬಗಳು ಮತ್ತೆ ಮಕ್ಕಳಿಗೂ ಅರ್ಥ ಆಗ್ಬೇಕು ಆ ತರ ಮಾಡ್ಕೊಟ್ಟಿದ್ದಾರೆ ಅವರು. ಅದಕ್ಕೂ ಸಣ್ಣ ಮಕ್ಕಳು, ಶಾಲಾ ಮಕ್ಕಳುಗಳು, ಅದಕ್ಕೆ ರವಿಚಂದ್ರನ್ ಅಂತ ಅವ್ರಿಗೆ ಹೇಳೋದು. ಅದಕ್ಕೊಂದು ಅರ್ಥ ಇರುತ್ತೆ ಆ ರವಿಚಂದ್ರನ್ ಫಿಲಿಂ ನಲ್ಲಿ. ಸರ್, ನಾನು ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ನಾನು ಇಲ್ಲೇ ದಾವಣಗೆರೆಯಲ್ಲಿ ಒಬ್ಬ ಅಭಿಮಾನಿನ ಕೇಳಿದೆ, ಕ್ರೇಜಿ ಸ್ಟಾರ್ ಅಭಿಮಾನಿನ. ಸರ್, ಈ ಸಿನಿಮಾ ರಿಲೀಸ್ ಆದ್ರೆ ನಾವು 150 ಜನ ಮಕ್ಕಳನ್ನ ನಾವೇ ಟಿಕೆಟ್ ಕೊಡಿಸಿ ಸಿನಿಮಾ ತೋರಿಸ್ಬೇಕಂತ ಇದೀವಿ ಅಂತ ಹೇಳಿದ್ರು.
ಸರ್ ನಿಜವಾಗ್ಲೂ ಈ ಅಭಿಮಾನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ತುಂಬಾ ಆಸೆ ವ್ಯಕ್ತಪಡಿಸ್ತೀವಿ ಸರ್. ಯಾಕಂದ್ರೆ ಅವರು ಬಹಳ ಒಳ್ಳೆ ವ್ಯಕ್ತಿ ಆಗಿದ್ದಾರೆ. ಆಮೇಲಿದ್ದ ಅವರಲ್ಲಿ ಅವ್ರ ಅಭಿಮಾನ ಅಡಗಿದೆ. ಶಾಲಾ ಮಕ್ಳಿಗೆ ಅವ್ರು ತೋರಿಸಿದಾರೆ ಫ್ರೀ ಅಂತಂದ್ರೆ ಅವರು ಕೂಡ ಅರ್ಥ ಮಾಡ್ಕೊಂಡ್ಲಿ ಅನ್ನೋ ಉದ್ದೇಶಕ್ಕೆ, ಸಿನಿಮಾ ನೋಡಿ ಅರ್ಥ ಮಾಡ್ಕೊಂಡ್ಲಿ ಅನ್ನೋ ಉದ್ದೇಶಕ್ಕೆ. ಯಾಕಂದ್ರೆ ಅವ್ರ ಚಿತ್ರಕಥೆಗಳು ಹಂಗಿರ್ತವೆ, ಅವ್ರ ಆಕ್ಟಿಂಗ್ ಹಂಗಿರುತ್ತೆ, ಅವ್ರು ಬಂದಿರೋ ದಾರಿನೇ ಹಂಗಿದೆ. ಹಾ, ಸಿನಿಮಾದಲ್ಲೇ ದುಡಿಬೇಕು, ತಿರುಗಿ ಸಿನಿಮಾಗೆ ದುಡ್ಡು ಹಾಕ್ಬೇಕು. ಇಲ್ಲಿವರೆಗೂ ಫಿಲಿಂ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ತಗೊಂಬಂದು ದುಡ್ಡಾಗಿ ಅವ್ರ ರವಿಚಂದ್ರನ್ ಅವರು ಸ್ವಂತ ದುಡ್ಡಿನಿಂದ ಫಿಲಿಂ ಚಲನಚಿತ್ರಕ್ಕೆ ಹಾಕ್ಬಿಟ್ಟು ಆಮೇಲೆ ಅದರಿಂದ ದುಡ್ದು ಅದೇ ಅವ್ರಿಗೆ ಫಿಲಿಂಗೆ ಹಾಕಿದ್ದಾರೆ. ಹೌದು ಸರ್. ಸರ್ ಒಂದು ಇಂಟರ್ವ್ಯೂ ನಲ್ಲಿ ಎಸ್ ನಾರಾಯಣ ಅವ್ರು ಹೇಳ್ತಾರೆ, ಅವಾಗ ಏನಾದ್ರು ಶಾಂತಿ ಕ್ರಾಂತಿ ಗೆದ್ದು 100 ಕೋಟಿ ದುಡ್ಡು ಮಾಡಿದ್ರೆ ಇನ್ನ 10 ಕೋಟಿ ರೂಪಾಯಿನ ದುಡ್ಡು ಹಾಕ್ಬಿಟ್ಟು ಇನ್ನೊಂದು ಸಿನಿಮಾ ತೆಗಿತಿದ್ರು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಂತ. ಇದಕ್ಕೇನ್ ಹೇಳ್ತೀರಾ? ಇದು ಮಾತು 100% ಸತ್ಯ ಸರ್. ಯಾಕೆ ಹೇಳ್ತಿದೀವಿ, ಯಾಕೆ ಹೇಳಿದಾರೆ ಅವರು ಅಂತಂದ್ರೆ ಎಸ್ ನಾರಾಯಣ ಅವರು, ಇವತ್ತು ರವಿಚಂದ್ರನ್ ಅವರ ಎದೆಗಾರಿಕೆ ಹಂಗಿದೆ, ಧೈರ್ಯ ಹಂಗಿದೆ. ಅವ್ರ ದುಡ್ಡಿಗೆ ಯಾವತ್ತೂ ಬೆಲೆ ಕೊಟ್ಟಾರಲ್ಲ, ಯಾವ ಕಾರಣಕ್ಕೂ ಬೆಲೆ ಕೊಟ್ಟಾರಲ್ಲ. ಇವತ್ 100 ಕೋಟಿ ದುಡ್ದತ್ತಂದ್ರೆ 200 ಕೋಟಿ ಇನ್ನೊಂದು 50 ಕೋಟಿ ಜಾಸ್ತಿ ಹಾಕಿ ಪಿಕ್ಚರ್ ಮಾಡ್ಬೇಕು ಅನ್ನೋದೇ ಅವ್ರಿಗೆ ಮನಸ್ಸಿನಲ್ಲಿ ಇತ್ತು, ಆಸೆ ಇತ್ತು ಅವ್ರು ಅಂತ ಮನುಷ್ಯರು ಅವರು. ಸರ್ ಈಗ ಅವಾಗ 10 ಕೋಟಿ ಏನಕ್ಕೆ ಖರ್ಚಾಗಿತ್ತಂತೆ ಈ ಶಾಂತಿ ಕ್ರಾಂತಿ ಸಿನಿಮಾಗೆ. ಅವಾಗ ಏನಾದ್ರು ಈ ಸಿನಿಮಾಗೆ ಅವರು ಬಂಡವಾಳ ಆಗದೆ ಎಲ್ಲಾರ ಒಂದ್ ಕಡೆ ಪ್ರಾಪರ್ಟಿ ಮಾಡಿದ್ರೆ ಈಗ 1000 ಕೋಟಿ ದುಡ್ಡು ಆಗ್ತಿತ್ತು. ಆದ್ರೆ ಅವರು ಸಿನಿಮಾ ಪ್ರೇಕ್ಷಕರಿಗೆ, ನನ್ನ ಅಭಿಮಾನಿಗಳಿಗೋಸ್ಕರ ಈ ಸಿನಿಮಾ ಮಾಡ್ತಾ ಇರೋದು ಅಂತಂದೇಳಿ ಸಿನಿಮಾಗೆ ಬಂಡವಾಳ ಹಾಕಿದ್ರು. ಹಾಗಾಗಿ ಅವರು ಸಿನಿಮಾದಲ್ಲೇ ದುಡಿತಾರೆ, ಸಿನಿಮಾಗೆ ಹಾಕ್ತಾರ ಅಂತ ಹೇಳಿದ್ರು. ಈ ಮಾತಿಗೆ ಏನ್ ಹೇಳ್ತೀರಾ ಸರ್? ಇಲ್ಲ ಸರ್, ಹೌದು ಸರ್. ಅವತ್ತು ಅವರು 10 ಕೋಟಿ ಬಂಡವಾಳ ಹಾಕಿದ್ದ, ಇವತ್ತು 1000 ಕೋಟಿ ಆಗೋದು. ಯಾಕೆಂದ್ರೆ ಅವತ್ತಿನ ಬೆಲೆ ಆ ತರ ಇತ್ತು ಭೂಮಿಗೆ. ಇವತ್ತಿನಿಂದಲ್ಲಿ 10 ಕೋಟಿ 1000 ಕೋಟಿ ಆಗದ. ಆದ್ರೆ ಅವತ್ತು ಆ ಶಾಂತಿ ಕ್ರಾಂತಿನ 10 ಕೋಟಿ ಹಾಕಿ ಬಂಡವಾಳ ಹಾಕಿರೋದಕ್ಕೋಸ್ಕರ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಯಾವ ತರ ಇದೆ, ಯಾವ ತರ ಮಾಡಿದ್ದಾರೆ ಪ್ರಪಂಚಕ್ಕೆ ಗೊತ್ತಿದೆ. ಈ ಭೂಮಿ ಏನು ಶಾಂತಿ ಕ್ರಾಂತಿ ಪಿಕ್ಚರ್ ಹಿಂಗೆ ಮಾಡಿರೋ ಅನ್ನೋದು. ನೆಕ್ಸ್ಟ್ ಈಗ ಬರ್ತಕ್ಕಂತ ಚಲನಚಿತ್ರ ಈ ಶಾಂತಿ ಕ್ರಾಂತಿ ಪಿಕ್ಚರ್ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬ ಕುಟುಂಬದವರು ನೋಡಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಎಲ್ಲರಿಗೂ ರವಿಚಂದ್ರನ್ಗೆ ಆಸೆ ಪಡಿ ಸಪೋರ್ಟ್ ಮಾಡಿ ಅಂತ ನಾನು ಇದು ಈ ಕ್ಷಣದಲ್ಲಿ ಈ ಸಮಯದಲ್ಲಿ ಕೇಳ್ಕೊಂತೇನೆ. ಹೌದು ಸರ್. ಸರ್ ಈ ಸಿನಿಮಾನ 4 ಭಾಷೆಯಲ್ಲಿ ಶೂಟ್ ಮಾಡಿದ್ರು ಸರ್. ಯಾರು ಕೂಡ ಈ ತರ ಪ್ರಯತ್ನ ಮಾಡಿಲ್ಲ ಅಂತೆ. 4 ಭಾಷೆಯಲ್ಲಿ ಒಂದೇ ಟೈಮಲ್ಲಿ ಒಂದೇ ಸ್ಪಾಟ್ ಅಲ್ಲಿ ಶೂಟಿಂಗ್ ಮಾಡೋದು ಅದು ಯಾರಿಂದಲೂ ಸಾಧ್ಯ ಇಲ್ಲ, ರವಿಚಂದ್ರನ್ ಸರ್ ಒಬ್ಬರಿಂದಲೇ ಸಾಧ್ಯ ಅಂತ ಹೇಳ್ತಾರೆ. ಇದಕ್ಕೇನ್ ಹೇಳ್ತೀರಾ ಸರ್? 4 ಭಾಷೆ ತೆಗೆಯೋದು ಇದು ಸಾಮಾನ್ಯ ಕೆಲಸ ಅಲ್ಲ. ಅದು 4 ಭಾಷೆನ ಏಕಕಾಲದಲ್ಲಿ ಬಿಡುಗಡೆ ಮಾಡ್ಬೇಕು ಚಲನಚಿತ್ರ ಅಂದ್ರೆ. ಅದು ಶೂಟ್ ಮಾಡ್ಕೊಂಡು ಅದು ಎಲ್ಲದನ್ನು ಎಲ್ಲಾ ಕಲಾ ಸೇವಕರನ್ನ ಎಲ್ಲಾ ಛಾಯಾಗ್ರಾಹಕರನ್ನ ಸೇರಿಸ್ಬಿಟ್ಟು ಒಂದೇ ಸಮಯದಲ್ಲಿ ಒಂದೇ ವೇದಿಕೆಯಲ್ಲಿ 4 ಭಾಷೆ ಮಾಡ್ತದೆ ಅಂದ್ರೆ ಅದು ಚಲನಚಿತ್ರ ರವಿಚಂದ್ರನ್ ಸರ್ ಇಂದ ಮಾತ್ರ ಸಾಧ್ಯ, ಬೇರೆ ಯಾರ ಕಡೆ ಸಾಧ್ಯ ಇಲ್ಲ ಸರ್. ನಾವ್ ಹೇಳ್ತೀವಿ. ಹೌದು ನೋಡಿ, ನಮ್ಮ ಕಂಠೀರವ ಸ್ಟುಡಿಯೋದಲ್ಲಿ 4-5 ಹತ್ರ ಸೆಟ್ ಹಾಕ್ಬಿಟ್ಟು ಒಂದೇ ದಿನ ಶೂಟ್ ಮಾಡಾರಂತೆ. ಒಂದ್ ಕಡೆ ನಾಗಾರ್ಜುನ, ಒಂದ್ ಕಡೆ ರಜನಿಕಾಂತ್ ಸರ್, ಒಂದ್ ಕಡೆ ರವಿಚಂದ್ರನ್ ಸರ್, ಹೀಗೆ 4 ಸೆಟ್ ಅಲ್ಲಿ ಶೂಟ್ ಮಾಡಾರಂತೆ ಸರ್. ನೋಡಿ ಎಂಥ ಎದೆಗಾರಿಕೆ. ಇಲ್ಲ ಸರ್, ಅವ್ರಿಗೆ ಇನ್ನೊಂದು ಏನಂದ್ರೆ ಅದು 4 ಕಡೆ ಸೆಟ್ ಹಾಕಿ 4 ಕಡೆ ಒಂದೇ ವೇದಿಕೆಯಲ್ಲಿ ಮಾಡ್ಬೇಕಂದ್ರೆ ಅದ್ರ ರವಿಚಂದ್ರನ್ ಸರ್ ಇಂದ ಅವ್ ಬಂಡವಾಳ ದುಡ್ಡು ಹಾಕಕ್ ಹಿಂದೆ ಮುಂದೆ ಮಾಡೋದೇ ಇಲ್ಲ. ಅವ್ರು ಯಾವತ್ತೂ ದುಡ್ಡಿಗೆ ಅವ್ರು ಬೆಲೆ ಕೊಟ್ಟಾರಲ್ಲ. ಅವರು ಜನಗಳಿಗೆ, ಅವ್ರ ಅಭಿಮಾನಿಗಳಿಗೆ, ಅವ್ರ ಇದಕ್ಕೋಸ್ಕರನೇ ಅವರು ದುಡ್ಡು ಖರ್ಚು ಮಾಡಿ ಯಾವತ್ತೂ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟಾರ. ಅವರು ದುಡ್ಡಿಗೆ ಯಾವತ್ತೂ ಬೆಲೆ ಅವ್ರಿಗೆ ದುಡ್ಡಿಗೆ ಬೆಲೆ ಕೊಟ್ಟಿದ್ರೆ ಅವರು ಇವತ್ತು 10,000 ಕೋಟಿ ಆಸ್ತಿ ಮಾಡ್ತಿದ್ರು, 10,000 ಕೋಟಿ ಆಸ್ತಿ ಮಾಡ್ತಿದ್ರು. ಅವರು ದುಡ್ಡಿಗೆ ಯಾವತ್ತೂ ಬೆಲೆ ಕೊಟ್ಟಿಲ್ಲ. ಅವ್ರ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ, ಅವ್ರ ಅಭಿಮಾನಿಗಳಿಗೆ ಬೆಲೆ ಕೊಟ್ಟಿದ್ದಾರೆ. ಹಂಗಾಗಿ ಅವ್ರದ್ದು ಇಷ್ಟು ಅಂತಂದು ಹೇಳಕ್ಕಲ್ಲ, ಪದಗಳೇ ಇಲ್ಲ ಅವ್ರಿಗೆ, ಅವ್ರ ಬಗ್ಗೆ ಹೇಳಕ್ ಪದಗಳೇ ಇಲ್ಲ ಸರ್. ಹಂಗಾಗಿ ಏನ್ ಹೂವಿನ ಲೋಕದಲ್ಲೇ ಇದಾರ, ಆ ಹೂವಿನ ಲೋಕದ ತರನೇ ಅವ್ರು ಇವತ್ತು ಇರೋದಂಗನೆ. ಅವ್ರು ನಾನು ದುಡ್ಡು ಇದಾಗಿದೆ ಅಂತ ಅವ್ರು ಯಾವತ್ತೂ ಮುಗಿಸಕ್ ಸಾಧ್ಯ ಇಲ್ಲ. ಸೂಪರ್ ಸರ್. ನಿಜವಾಗ್ಲೂ ಸರ್ ಅವರ ಒಂದು ಕ್ರೇಜಿ ಸ್ಟಾರ್ ಮೇಲಿರೋ ಅಭಿಮಾನ ನಿಜವಾಗ್ಲೂ ಸುಳ್ಳಲ್ಲ. ನೋಡಿ 16 ವರ್ಷದಿಂದಲೇ ನಮ್ಮ ಕ್ರೇಜಿ ಸ್ಟಾರ್ ಅವರಿಗೆ ಫ್ಯಾನ್ ಆಗಿದ್ರಂತೆ. ಅವಾಗಿಂದಲೂ ಹೂವಿನ ಅಂಗಡಿ ಮಾಡ್ಕೊಂಡು ಹೂವಿನ ಮಾರ್ಕೊಂಡು ಜೀವನ ಮಾಡ್ಕೊಂತ ಈ ಒಂದು ಹೂವಿನ ಅಂಗಡಿನ ನಿಜವಾಗ್ಲೂ ಈ ಒಂದು ಎತ್ತರ ಮಟ್ಟಕ್ಕೆ ತಂದಿದ್ದಾರೆ ಸರ್. ನಿಮಗೂ ಕೂಡ ಒಳ್ಳೇದಾಗ್ಲಿ. ನಿಮ್ಮ ಅಭಿಮಾನಕ್ಕೂ ನಾನು ಇಲ್ಲಿಂದ ಸಲಾಮ್ ಹೇಳ್ತೀನಿ ಸರ್. ಹೌದು ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ನೋಡಿ ಕೇಳಿರಲ್ವಾ, ಇಷ್ಟೊತ್ತು ನಮ್ಮ ದಾವಣಗೆರೆಯ ಹೂವಿನ ವ್ಯಾಪಾರಿಗಳಾದ ಕುರುಬರಳ್ಳಿ ವೆಂಕಟೇಶ್ ಅವರು ಕ್ರೇಜಿ ಸ್ಟಾರ್ ಅವರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಅವ್ರ ಮಾತಲ್ಲೇ ಕೇಳಿದ್ರಿ. ಅವರ ಅಭಿಮಾನ ಹೀಗೆ ಇರ್ಲಿ ಅಂತ ನಾವು ಕೇಳ್ಕೊಂತ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.